ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಊರಿಂದ ರಿಟರ್ನ್ ಬಂದಿದ್ವಿ, ಸೊ ಹಾಗಾಗಿ ಈವ್ನಿಂಗಿಂದ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಾವು ಹೆಣ್ಮಕ್ಳು ಹೇಗಪ್ಪ ಅಂತಂದರೆ, ಇವಾಗ ಸ್ವಲ್ಪ ಇಲ್ಲೇನಾದರೂ ಟಯರ್ಡ್ ಅಂತ ಅನಿಸಿದ್ರೆ ಅಮ್ಮನ ಮನೆಗೆ ಹೋಗ್ಬೇಕಂತ ಅನಿಸುತ್ತೆ. ಅಲ್ಲೋದ್ರೆ ಸ್ವಲ್ಪ ರೆಸ್ಟ್ ಅಂತ ಅನಿಸುತ್ತೆ. ಮತ್ತು ಅಲ್ಲೋದಾಗ ಮತ್ತೆ ಇಲ್ಲಿದೆ ಚಿಂತೆ ಇರುತ್ತೆ. ಅಲ್ಲಿಗೆ ಹೋಗೋ ತನಕನೂ ಸ್ವಲ್ಪ ಅರ್ಜೆಂಟು, ಮತ್ತು ಅಲ್ಲೋದಾದ್ಮೇಲೆ ಮತ್ತೆ ರಿಟರ್ನ್ ನಮ್ಮ ಮನೆಗೆ ಹೋಗ್ಬೇಕಂತ ಅನಿಸ್ತಾ ಇರುತ್ತೆ. ಈ ಥರ ಯಾರಿಗೆಲ್ಲ ಅಂತ ಅನಿಸ್ತಾ ಇರುತ್ತೋ ಹಾಗೆ ಒಂದು ಕಮೆಂಟ್ ಮಾಡಿ. ಒಟ್ನಲ್ಲಿ ಎಲ್ಲೇ ಹೋದ್ರೂ ಅಷ್ಟೇ ನೆಮ್ಮದಿಯಾಗಂತೂ ಇರೋದಿಲ್ಲ. ಅಲ್ಲೋದಾಗ ಇಲ್ಲಿಗೆ ಬರ್ಬೇಕಂತ ಅನಿಸುತ್ತೆ, ಇಲ್ಲೋದಾಗ ಅಲ್ಲಿಗೆ ಹೋಗ್ಬೇಕಂತ ಅನಿಸುತ್ತೆ. ಆ ಥರ ಇಲ್ಲಿಂದ ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೋಗ್ತೀವಿ, ಮತ್ತು ಅಲ್ಲೋದ್ಮೇಲೆ ಏನು ತಿಂದ್ರೋ ಏನಾಯಿತೋ ಮನೆ ಹತ್ರ ಏನಾಗಿದೆ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ರಿಟರ್ನ್ ಬರ್ತೀವಿ. ಆ ರೀತಿ ನಾವು ಹೆಣ್ಮಕ್ಳು. ಊರಿಂದ ಬರಬೇಕಾದ್ರೆ ಸ್ವಲ್ಪ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಎಲ್ಲ ಸಿಕ್ಕಿತ್ತು. ಹಾಗಾಗಿ ಎಲ್ಲವನ್ನು ಸಹ ತಂದಿದ್ದೆ, ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಊರಿಗೆ ಹೋಗ್ತೀವಲ್ಲ, ವೆಜಿಟೇಬಲ್ಸ್ ಎಲ್ಲ ಇದ್ದರೆ ಹಾಳಾಗುತ್ತೆ ಬೇಡ ಅಂಥೇಳಿ ವೆಜಿಟೇಬಲ್ಸು ಸಹ ಖಾಲಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಇತ್ತು, ಹಾಗಾಗಿ ಬಂದ ತಕ್ಷಣ ಹೋಗಿ ಶಾಪಿಗೆ ಹೋಗಿ ವೆಜಿಟೇಬಲ್ಸು ಸಹ ತಂದ್ವಿ. ನಾನು ತಂದ ತಕ್ಷಣ ಸ್ವಲ್ಪ ನೀರಿಗೆ ಉಪ್ಪು, ಅರಿಶಿನ ಮತ್ತು ಸೋಡಾ ಪುಡಿ ಹಾಕ್ಬಿಟ್ಟು 1-2 ಅವರ್ ಬಿಟ್ಬಿಡ್ತೀನಿ. ಅದಾದ ನಂತರ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಸ್ವಲ್ಪ ಟೈಮಲ್ಲಿ ಅರ್ಜೆಂಟಲ್ಲಿ ಯಾವಾಗಲೂ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ಮತ್ತು ಇವಾಗ ಯಾವಾಗಲೂ 1-2 ಅವರ್ ನೆನೆಸಿ ನಾವು ಡೈರೆಕ್ಟ್ ಎತ್ತಿಟ್ಬಿಟ್ರೆ ಯಾವಾಗಲೂ ಸಹ 2 ಅವರ್ ನೆನೆಸಿ ಎತ್ತಿಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡ್ತೀನಿ, ಫಸ್ಟೇ ಎಲ್ಲವನ್ನು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಕ್ಲೀನ್ ಮಾಡಿ ಇಟ್ಬಿಟ್ಟು ಈ ರೀತಿ ನೀಟಾಗಿ ಒಂದು ಸ್ವಲ್ಪ 1-2 ಅವರ್ ಮತ್ತೆ ಇದೇ ಥರ ಸ್ಪ್ರೆಡ್ ಮಾಡಿ ಸ್ವಲ್ಪ ಬಿಟ್ಬಿಟ್ಟು ಅದಾದ ನಂತರ ಸ್ವಲ್ಪ ನೀಟಾಗಿ ಒರೆಸಿ ಎತ್ತಿಟ್ಕೊಬಿಟ್ರೆ ವೆಜಿಟೇಬಲ್ಸ್ ಏನೂ ಹಾಳಾಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿ ಎತ್ತಿಟ್ಕೊಳ್ತೀನಿ. ಒಂದು ಕೆಲಸನ ಯಾವಾಗಲಾದರೂ 1-2-3 ಅವರ್ ಟೈಮ್ ಆದರೂ ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಬಿಟ್ರೆ, ಇವಾಗ ನಾವು ಈ ತರಕಾರಿಗಳನ್ನೆಲ್ಲ 1 ವೀಕ್ ತನಕ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ವೆಜಿಟೇಬಲ್ಸ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ. 1 ವೀಕ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರನೇ ತಂದಿಟ್ಕೊಳ್ತೀವಿ. ಇದಾದ ನಂತರ ಸಾಯಂಕಾಲ ಸ್ವಲ್ಪ ಈ ಕಾರ್ನೆಲ್ಲ ಇತ್ತಲ್ವ, ಅದೆಲ್ಲ ಬೇಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಸ್ಟೀಮ್ ಮಾಡ್ಬೇಕಂತ ಹೇಳಿದ್ರೆ ಸ್ಟೀಮು ಸಹ ಮಾಡ್ಕೊಂಡು ಇದನ್ನು ಬೇಯಿಸ್ಕೊಬೋದು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಹೆಲ್ದಿನೂ ಸಹ ಆಗಿರುತ್ತೆ. ಹಾಗೆ ತುಂಬ ನಮ್ಮ ಮನೇಲೆಲ್ಲ ಇದನ್ನೆಲ್ಲ ಇಷ್ಟಪಟ್ಟು ತಿಂತೀವಿ. ಈ ಗೆಣಸು ಸಿಕ್ಕಿದ್ರೆ ಗೆಣಸು, ಅಥವಾ ಮರಗೆಣಸು ಸಿಕ್ಕಿದ್ರೆ, ಅಥವಾ ಈ ಕಾರ್ನ್ ಸಿಕ್ಕಿದ್ರೆ ಈ ಥರವಾಗಿ ಏನು ಮಾಡ್ತೀನಿ, ನಾನು ತಗೊಂಡು ಬಂದ್ಬಿಟ್ಟು ಯೂಸ್ ಮಾಡ್ತೀನಿ. ಹಾಗೆಯೇ ಇವತ್ತು ಸಂತೋಷ್ ಅವರು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತೇಳಿ ಹೊರಟಿದ್ರು. ಸೊ ಹಾಗಾಗಿ ಮನೇಲಿ ಎಲ್ಲ ಕೆಲಸವನ್ನು ಮುಗಿಸ್ಬಿಟ್ಟು, ಇವಾಗ ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕು ಅಂತ ಆದರೆ ದೇವ್ರ ದೀಪವನ್ನೆಲ್ಲ ಹಚ್ಚಿ ಕ್ಲೀನ್ ಮಾಡಿ ಎಲ್ಲ ದೀಪ ಹಚ್ಚಿ ಹೋಗ್ತೀವಲ್ವ. ಸೊ ಈಗ ಜೆಂಟ್ಸ್ ಸಾಮಾನ್ಯವಾಗಿ ಅದನ್ನೆಲ್ಲ ಮಾಡೋಗಲ್ಲ, ಅವರು ಅರ್ಜೆಂಟ್ಗೇನೋ ಫಿಕ್ಸ್ ಆಯಿತು ಅಂತ ಹೇಳ್ಬಿಟ್ಟು ಹೊರಟರು. ಹಾಗಾಗಿ ನಾನು ಮನೇಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು, ಸರಿ ಅವ್ರು ದೇವಸ್ಥಾನಕ್ಕೆ ಹೋಗಿದಾರಲ್ಲ ಅಂತ ಹೇಳ್ಬಿಟ್ಟು ದೀಪ ಹಚ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಸಹ ದೀಪ ಹಚ್ತಾ ಇದ್ದೀನಿ. ಹೇಗೋ ಹಬ್ಬಕ್ಕೆ ಊರಿಗೆ ಹೋಗ್ಬಿಟ್ಟಿದ್ವಿ ಅಲ್ವಾ, ಬಂದಾದ್ಮೇಲೆ ದೀಪ ಹಚ್ಚಿರಲಿಲ್ಲ. ಸೊ ಹಾಗಾಗಿ ಇವತ್ತೇನೆ ಹಚ್ಚೋಣ, ಟಯರ್ಡ್ ಆಗಿತ್ತು, ನಾಳೆ ಹಚ್ಚೋಣ ಅಂದ್ಕೊಂಡಿದ್ದೆ. ಬಟ್ ಹೋಗ್ಲಿ, ಅವ್ರು ಹೋಗ್ತಾ ಇದ್ದಾರಲ್ಲ, ಇವತ್ತೇ ಹಚ್ಚೋಣ ಅಂತೇಳಿ ಹಚ್ಚಿದೆ. ಹಾಗೆಯೇ ನುಗ್ಗೆ ಸೊಪ್ಪನ್ನು ಮತ್ತು ನುಗ್ಗೆಕಾಯಿನ 2 ತಂದಿದ್ದೆ ಅಲ್ಲ, ಹಾಗಾಗಿ ಇವತ್ತು ನುಗ್ಗೆಕಾಯಿನ ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಯಾವ ರೀತಿ ಸಾಂಬಾರನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಬೇಳೆಗಳನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ತೊಗರಿ ಬೇಳೆ ಮತ್ತು ಮಸೂರ್ ದಾಲು 2 ಸಹ ಸಮ ಪ್ರಮಾಣದಲ್ಲಿ ಹಾಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಅದಾದ ನಂತರ 1-2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಸೇರಿಸ್ಕೊಂಡು ನಾನು ಫಸ್ಟು ಇದನ್ನು 1-2 ವಿಸಲ್ ಬರ್ಸ್ಕೊಳ್ತೀನಿ. 2 ಕಾಳುಗಳನ್ನು ಮೊದಲೇ ನೆನೆಸ್ಕೊಂಡಿದ್ರೆ ಚೆನ್ನಾಗಿ ಬೇಯುತ್ತಲ್ವ. ಕಾಳುಗಳು ಫಸ್ಟು ಬೇಳೆ ಚೆನ್ನಾಗಿ ಬೆಂದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಫಸ್ಟೇ ಇದನ್ನು ಬೇಯಿಸ್ಕೊಳ್ತೀನಿ, 1-2 ವಿಸಲ್ ಬರ್ಸ್ಕೊಳ್ತೀನಿ ಅಷ್ಟೇ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಆಗಿದೆ. ನಾನು ಯಾವುದೇ ಸಾಂಬಾರನ್ನ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ಚೆನ್ನಾಗಿ ಕಾಳುಗಳನ್ನು ಬೇಯಿಸ್ಕೊಂಡು ಬಿಡ್ತೀನಿ. ಕಾಳುಗಳು ಚೆನ್ನಾಗಿ ಬೆಂದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೇಯೋಂಥ ಅವಶ್ಯಕತೆ ಇರಲ್ಲ, ಮೊದಲು ಕಾಳುಗಳು ತುಂಬ ಚೆನ್ನಾಗಿ ಬೇಯಬೇಕಾಗುತ್ತೆ ಅಷ್ಟೇ. ಇಲ್ಲಿ ನಾನು ಬೇರೆ ಯಾವುದೇ ರೀತಿಯಾದಂಥ ತರಕಾರಿ ಹಾಕ್ಕೊಂಡಿಲ್ಲ.
ಒಂದೇ ಒಂದು ಸಣ್ಣದಾದ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ, ಒಂದು ಬದನೆಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾವು ನುಗ್ಗೆಕಾಯಿನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ತರಕಾರಿಗಳು ಏನು ಬೇಕಾಗಲ್ಲ. ಬೇಕು ಅಂತ ಅನ್ಸಿದ್ರೆ ಬೇರೆ ತರಕಾರಿಗಳನ್ನೂ ಸಹ ಸೇರಿಸ್ಕೋಬೋದು. ಆದರೆ ನುಗ್ಗೆಕಾಯಿನೇ ಒಂದು ತರಕಾರಿ ಅಲ್ಲ, ಅದನ್ನೇ ನುಗ್ಗೆಕಾಯಿ ಸಾಂಬಾರು ಅಂತ ಹೇಳಿದ್ರೆ ಅದೇ ಜಾಸ್ತಿ ಇರಬೇಕಲ್ಲ, ಹಾಗಾಗಿ ಬೇರೆ ತರಕಾರಿಗಳಂತ ಅವಶ್ಯಕತೆ ಏನೂ ಇರಲ್ಲ. ಇವಾಗ ಇದನ್ನೆಲ್ಲ ಸೇರಿಸ್ಬಿಟ್ಟು ನಾನು ಒಂದು ಟೈಮ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, ಹಾಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಂಬಾರು ಪೌಡ್ರನ್ನು ಹಾಕ್ಕೊಂಡ್ರೆ ಆಯಿತು. ನಾನು ಇಲ್ಲೊಂದು 2 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನನಗೆ ನೀರು ಎಷ್ಟು ಬೇಕು, ಎಷ್ಟು ತೆಳುಗೆ ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಹುಣಸೆಹಣ್ಣು ಹುಳಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ವ, ಜಾಸ್ತಿ ಹುಣಸೆಹಣ್ಣು ಹುಳಿ ಏನು ಹಾಕ್ಕೊಳ್ಳೋದು ಬೇಕಾಗಲ್ಲ, ಸ್ವಲ್ಪನೇ ಸಾಕಾಗುತ್ತೆ. ಇದೆಲ್ಲವನ್ನ ಸೇರಿಸ್ಬಿಟ್ಟು ಬೇಕು ಅಂತ ಹೇಳಿದ್ರೆ ಇನ್ನೊಂದು ವಿಸಲ್ಸ್ ಹಾಕ್ಸ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ಬೇಯಿಸಿದ್ರೆ ಒಂದು 10 ನಿಮಿಷಗಳ ಕಾಲ ಬೇಯಿಸಿದ್ರೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಸಾಂಬಾರ್ ಸ್ಮೆಲ್ಲೆಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಬೇಯಿಸಿದ್ರೆ ಸಾಕು. ಇವಾಗ ಸಾಂಬಾರ್ ರೆಡಿ ಆಗಿದೆ. ಎಲ್ಲ ರೆಡಿ ಆದಮೇಲೆ ಕೊನೆಯದಾಗಿ ನಾನು ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ. ನಾನು ಸಮ್ಟೈಮ್ಸ್ ಬೇಕಂದರೆ ಹಾಕ್ಕೊಳ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಆಯಿಲ್ ಸೇರಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಸಾಂಬಾರ್ ಟೇಸ್ಟೇ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ರೆ ಸಾಮಾನ್ಯವಾಗಿ ನಾನು ಒಗ್ಗರಣೆಯನ್ನು ಹಾಕೋದಕ್ಕೆ ಹೋಗೋದಿಲ್ಲ. ಸಮ್ಟೈಮ್ಸ್ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಸಾಂಬಾರೆಲ್ಲ ರೆಡಿ ಆಯ್ತಲ್ವ, ಈಗ ಲಾಸ್ಟಲ್ಲಿ ಘಮ ಘಮ ಅನಿಸ್ತಾ ಇದೆ, ಎಷ್ಟೊತ್ತಿಗೆ ಊಟ ಮಾಡ್ತೀವಿ ಅಂತೇಳಿ. ನನ್ನ ಮಕ್ಳಿಗಂತೂ ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬಾ ಇಷ್ಟ, ಹಾಗಾಗಿ ಪ್ಲೇಟ್ ಎತ್ಕೊಂಡು ನನಗಂತೂ ಹಶ್ವಾಗ್ತಾ ಇದೆ ಅಂತ ಇದ್ದಾರೆ. ಒಂದು ಟೈಮಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ಬಿಡ್ತೀನಿ. ಈ ಸಾಂಬಾರು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ, ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಬೇಕಂತ ಹೇಳಿದ್ರೆ ಇಡ್ಲಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪಲ್ಯನೂ ಸಹ ಮಾಡ್ಕೊಂಡಿದ್ದೆ. ಹಾಗೆ ಬೇಕು ಅಂತ ಹೇಳಿದ್ರೆ ಸೈಡ್ಗೆ ಒಂದು ಸ್ವಲ್ಪ ನಂಚ್ಕೊಳ್ಳೋದಕ್ಕೆ ಸಣ್ಣ ಈರುಳ್ಳಿಯನ್ನು ಇಟ್ಕೊಂಡ್ರೆ ಆಯಿತು. ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಈ ಹಪ್ಪಳ ಕರ್ದಿ ಸಣ್ಣಗೆ ಇದನ್ನೆಲ್ಲ ಇಟ್ಕೊಳ್ಳೋದ್ರ ಬದಲು ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಹೆಲ್ದಿ ಆಪ್ಷನ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾಂಬಾರು ತಿಂತಾ ಇದ್ರೆ ಸ್ವರ್ಗ ಅಲ್ವಾ. ಹಾಗೆಯೇ ಊಟಕ್ಕೆ ಬಡಿಸೋ ಗ್ಯಾಪಲ್ಲಿ ಇಲ್ಲಿ ಸ್ವಲ್ಪ ಹೂಗಳಿತ್ತಲ್ವ, ಇದೆಲ್ಲ ನಾನು ದೇವ್ರಿಗೆ ಹೂವನ್ನು ಮುಡಿಸ್ದೆ ಅಲ್ವಾ, ಆವಾಗ ಸ್ವಲ್ಪ ಇದು ಉದುರಿದಂಥ ಹೂವೆಲ್ಲ ಇತ್ತು. ಇದನ್ನೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಈ ಡೆಕೋರೇಷನ್ ಮ್ಯಾಟನ್ನು ಒಂದನ್ನು ತಗೊಳ್ತಾ ಇದ್ದೀನಿ. ಅದ್ರ ಮೇಲೆ ಒಂದು ಸಣ್ಣದಾದಂಥ ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಇದಾದ ನಂತರ ಇವಾಗ ಇಲ್ಲಿ ಈ ಎಲೆಗಳೆಲ್ಲ, ಹೂವಿನ ದಳಗಳೆಲ್ಲ ಇತ್ತಲ್ವ, ಈ ಉದುರೋಗಿತ್ತಲ್ವ, ಎಲ್ಲ ದಳಗಳನ್ನು ಸಹ ನಾನಿಲ್ಲಿ ಪ್ಲೇಟಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಕ್ಯಾಂಡಲ್ ಇತ್ತಲ್ವ, ಸೆಂಟೆಡ್ ಕ್ಯಾಂಡಲ್, ಅದನ್ನು ಸಹ ನಾನಿಲ್ಲಿ ಹಚ್ಕೊಳ್ತೀನಿ. ಇವಾಗ ಎಷ್ಟು ಚೆನ್ನಾಗಿ ಅದು ಸೆಂಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಘಮ ಘಮ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಂತ ಅನಿಸ್ತಾ ಇರುತ್ತೆ. ಯಾವಾಗಲಾದರೂ ಸ್ವಲ್ಪ ಪ್ರಶಾಂತವಾಗಿರ್ಬೇಕಂತ ಅನಿಸ್ದಾಗ ಈ ರೀತಿಯಾಗೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಂತ ಅನಿಸುತ್ತೆ. ಹಚ್ಚಾದ್ಮೇಲೆ ಆ ಕ್ಯಾಂಡಲ್ನ ಆಫ್ ಮಾಡೋಣ ಅಂತ ಹೇಳ್ಬಿಟ್ಟು ಜೋರಾಗಿ ಊದ್ಬಿಟ್ನ, ಹಚ್ಚಿರೋದು ಸಹ ಆಫ್ ಆಗಿಬಿಡ್ತು. ಅಯ್ಯೋ ಅಂತ ಹೇಳ್ಕೊಂಡು ಮತ್ತೆ ಅಂಟಿಸ್ದೆ. ಇವಾಗ ಸಮ್ಟೈಮ್ಸ್ ಏನೋ ಮಾಡೋಕ್ಕೆ ಹೋಗ್ತೀವಿ, ಅದೇನೋ ಆಗ್ಬಿಡುತ್ತೆ ಅಲ್ವಾ. ಈ ಥರ ಸಾಮಾನ್ಯವಾಗಿ ಆಗ್ತಾನೇ ಇರುತ್ತೆ. ಇವಾಗ ಅಂಟಿಸಿದ್ದೆಲ್ಲ ಆಯಿತು. ಕೊನೆಗೆ ಈ ಥರವಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇವಾಗ ಲೈಟನ್ನು ಆಫ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಲೈಟೆಲ್ಲ ಆಫ್ ಮಾಡಿದ್ರೆ ಈ ಥರವಾಗಿ ಕಾಣಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ಸಣ್ಣದಾಗ ಬೆಳಕು ಬರ್ತಾ ಇರುತ್ತೆ, ಮತ್ತು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿ ಕುತ್ಕೊಳ್ಳೋದಕ್ಕೆ ಒಂಥರ ಖುಷಿ ಅಂತ ಅನಿಸ್ತಾ ಇರುತ್ತೆ. ಇದೆಲ್ಲ ರೆಡಿ ಮಾಡಿಕೊಂಡು ಇವಾಗ ಊಟಕ್ಕೂ ಸಹ ಬಡಿಸ್ಕೊಳ್ತಾ ಇದ್ದೀವಿ. ನಾವು ದಿನದಲ್ಲಿ ಏನನ್ನು ಸಂಪಾದನೆ ಮಾಡ್ತೀವಿ, ಎಷ್ಟು ಲಕ್ಸುರಿಯಾಗಿರ್ತೀವಿ, ಎಷ್ಟು ಚೆನ್ನಾಗಿ ಬಟ್ಟೆಗಳನ್ನ ಹಾಕ್ತೀವಿ, ಎಷ್ಟು ಚೆನ್ನಾಗಿ ನಾವು ಸಂಪಾದನೆ ಮಾಡ್ತೀವಿ, ಏನೇನೋ ಅದೆಲ್ಲ ಏನೂ ಮುಖ್ಯ ಆಗೋದಿಲ್ಲ. ದಿನದ ಕೊನೆಯಲ್ಲಿ ನಾವೇನೋ ನಮ್ಮ ತಟ್ಟೆಯಲ್ಲಿ ದೇವರು ಏನು ಕೊಟ್ಟಿರ್ತಾನೋ, ನಮಗೆ ತಿನ್ನೋದಕ್ಕೆ ಏನು ಊಟ ಕೊಟ್ಟಿರ್ತಾನೋ ಅದನ್ನು ಮನೆಯವರೆಲ್ಲ ಕುತ್ಕೊಂಡು ಎಷ್ಟು ಚೆನ್ನಾಗಿ, ಎಷ್ಟು ನೆಮ್ಮದಿಯಾಗಿ ಹೇಗೆ ಊಟವನ್ನು ಮಾಡ್ತೀವಿ, ನಮ್ಮ ಹತ್ರ ಎಷ್ಟು ನೆಮ್ಮದಿ ಇದೆ ಅನ್ನೋದಷ್ಟೇ ನಮಗೆ ಮುಖ್ಯ ಆಗುತ್ತೆ. ನಿಜವಾದ ವೆಲ್ತ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ
ಈ ಒಂದು ಸಂಪಾದನೆ ಮಾಡ್ತಕ್ಕಂಥದ್ದಲ್ಲ, ನಾವು ಎಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನೋದಷ್ಟೇ ನಿಜವಾದ ಸಂಪಾದನೆ ಅಂತೂ ಖಂಡಿತ ಆಗುತ್ತೆ. ಆರೋಗ್ಯನೇ ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ದಿನದ ಕೊನೆಯಲ್ಲಿ ದುಡ್ದು ಸಾಕಾಗಿ ನಮಗೆ ಒಂದು ನೆಮ್ಮದಿ ಸಿಗ್ತಕ್ಕಂಥದ್ದು ಮನೆಯಲ್ಲಿ ಅಂತೇಳಿ ಬರ್ತೀವಿ. ನಮ್ಗೆ ಅಲ್ಲೇ ನೆಮ್ಮದಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಏನೇ ದುಡಿದ್ರೂ ವ್ಯರ್ಥ ಅಂತ ಆಗುತ್ತೆ. ಸೊ ಹಾಗಾಗಿ ಏನೇ ಆದರೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ದುಡ್ದಿದ್ದೆಲ್ಲ ಹಾಸ್ಪಿಟ್ಲಿಗೆ ಹೋಗೋ ಥರ ಆಗುತ್ತೆ. ಮತ್ತು ಎಷ್ಟೇ ದುಡಿದ್ರೂ ಯಾರೋ ತಿಂತಾ ಇರ್ತಾರೆ, ನಾವು ನೋಡಬೇಕು ಆ ಥರ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಜೀವನದಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಹಾಗೆ ನೆಮ್ಮದಿಯಾಗಿರ್ತಕ್ಕಂಥದ್ದು, ಆರೋಗ್ಯವಾಗಿರ್ತಕ್ಕಂಥದ್ದು ಸಹ ಒಂದು ರೀತಿಯಾದಂತಹ ಮೆಡಿಷನ್ ಕೂಡ ಆಗಿರುತ್ತೆ. ಹಾಗಾಗಿ ದುಡಿಯೋದಕ್ಕೆ, ದುಡ್ಡನ್ನು ಮಾಡೋದಕ್ಕೆ ಎಷ್ಟು ಪ್ರಿಯಾರಿಟಿಯನ್ನು ಕೊಡ್ತೀವೋ ಹಾಗೆಯೇ ನಮ್ಮ ಹೆಲ್ತನ್ನು ಸಹ ನೋಡ್ಕೊಳ್ಳೋದಕ್ಕೆ ಅಷ್ಟೇ ಪ್ರಿಯಾರಿಟಿಯನ್ನು ಕೊಡೋಣ. ಹಾಗೆ ಎಲ್ಲನೂ ಸಹ ಬ್ಯಾಲೆನ್ಸನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆ ತನಕ ನನ್ನ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಯಾವ ಟೈಮಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ, ಬಟ್ ಹ್ಯಾವ್ ಎ ನೈಸ್ ಡೇ. ಎಲ್ಲರ ದಿನವೂ ಸಹ ಚೆನ್ನಾಗಿರಲಿ, ಹಾಗೆ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ನೆಮ್ಮದಿಯಾಗಿ ಇರಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಸಹ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್.